ಆನ್ಲೈನ್ ಅಲ್ಲಿ ಸಿಗೋ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಸ್ಪೈಡರ್ ಮ್ಯಾನ್ ಪವರ್ ನಮಗೂ ಕೂಡ ಸಿಗುತ್ತಾ? ಅನುಮಾನ ಇದ್ರೂ ಕೂಡ ಚೆಕ್ ಮಾಡೇ ಬಿಡೋಣ ಅಂತ ಹೇಳಿ ₹162 ಕೊಟ್ಟು ಮೀಶೋದಿಂದ ಈ ಪ್ರಾಡಕ್ಟ್ ಅನ್ನ ತರಿಸ್ಕೊಂಡೆ. ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ಇದರಲ್ಲಿ ಕೆಲವೊಂದಿಷ್ಟು ಐಟಮ್ ಗಳನ್ನ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗೇನೆ ಇತ್ತು. ಇನ್ನು ಈ ಪ್ರಾಡಕ್ಟ್ ಅನ್ನ ನೋಡಿದಾಗ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕೈಗೆ ವೇರ್ ಮಾಡುವಂತಹ ಒಂದು ಗ್ಯಾಜೆಟ್ ಅಂತ. ಇದನ್ನ ಓಪನ್ ಮಾಡಿದ್ರೆ ಕೆಲವೊಂದಿಷ್ಟು ಐಟಮ್ ಗಳಿದಾವೆ. ಮೊದಲನೇದಾಗಿ ಈ ಒಂದು ಕಾರ್ಡ್ ಇದೆ ರೇಟಿಂಗ್ ಮಾಡಿ ಅಂತ, ಅದನ್ನ ಆಮೇಲೆ ಮಾಡಿದ್ರೆ ಆಯ್ತು. ಜೊತೆಗೆ ಒಂದು ಗ್ಲೌಸ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಮೇನ್ ಆಗಿ ಈ ಒಂದು ಐಟಮ್ ಇದೆ ನೋಡಿ, ಇದೇನೆ ಮೇನ್ ಡಿವೈಸ್ ಆಗಿರತ್ತೆ. ಇದನ್ನ ನಾವು ತುಂಬಾನೇ ಚೆನ್ನಾಗಿ ಸೆಟ್ ಮಾಡಬಹುದು. ಹೇಗೆ ಸೆಟ್ ಮಾಡ್ಬೇಕು ಆಕ್ಚುಯಲ್ ಆಗಿ ಅದನ್ನ ಕೂಡ ತೋರಿಸ್ತೀನಿ. ಬಟ್ ಇದು ಮೇನ್ ಪ್ರಾಡಕ್ಟ್ ಆಗಿರತ್ತೆ. ಹೆಂಗ್ ವರ್ಕ್ ಆಗುತ್ತೆ ಆಮೇಲೆ ನೋಡೋಣ. ಆಮೇಲೆ ಈ ರೀತಿಯಾಗಿ ಸ್ಟಿಕ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಥ್ರೆಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಸ್ಟಿಕ್ಗಳು ಟೋಟಲ್ ಆಗಿ 3 ಇರ್ತವೆ. ಸೊ ಅದನ್ನ ಹೆಂಗ್ ಯೂಸ್ ಮಾಡೋದು ಹೇಳ್ತೀನಿ. ಆಮೇಲೆ ಇಲ್ಲಿ 2 ಬೆಲ್ಟ್ ಕೊಟ್ಟಿದ್ದಾರೆ ಬ್ಲಾಕ್ ಕಲರ್ ಅಲ್ಲಿ. ಅದನ್ನ ಹೆಂಗ್ ಯೂಸ್ ಮಾಡೋದು ಅದನ್ನ ಕೂಡ ವಿತ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಸೊ ಒಂದೊಂದನೇ ಇವಾಗ ನೋಡ್ತಾ ಹೋಗೋಣ ಬನ್ನಿ. ಸೊ ನೋಡ್ತಾ ಇರಬಹುದು ಇವಾಗ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಈ ಗ್ಯಾಜೆಟ್ ಇದೆಯಲ್ವಾ. ಸೊ ಇಲ್ಲಿ ಈ ಒಂದು ಸ್ಟಿಕ್ ಏನ್ ಕೊಟ್ಟಿದ್ದಾರೆ 3 ಅದನ್ನ ಈ ಕಡೆ ಹಾಕಬೇಕು. ಒಂದು ಈ ಕಡೆ ಇಲ್ಲಿ ಜಾಗ ಇದೆ. ಸೊ ಅದನ್ನ ಸೆಟ್ ಮಾಡಿ ಇದೊಂದು. ಸೊ ಇವೆರಡು ಕೂಡ ಜಸ್ಟ್ ಡೆಕೋರೇಟಿವ್ ಪರ್ಪಸ್ಗೋಸ್ಕರ ಅಷ್ಟೇನೆ. ಅದೆಲ್ಲ ಏನು ಜಾಸ್ತಿ ಯೂಸ್ ಆಗಲ್ಲ. ಮೇನ್ ಆಗಿ ಯೂಸ್ ಆಗೋದು 3ನೇ ಸ್ಟಿಕ್. ಸೊ ಈ ಒಂದು ಥ್ರೆಡ್ ಕೊಟ್ಟಿದ್ದಾರಲ್ವಾ, ಆ ಥ್ರೆಡ್ ಅನ್ನ ಇಲ್ಲಿ ಈ ರೀತಿಯಾಗಿ ಕಟ್ಟಬೇಕಾಗಿರತ್ತೆ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಎಲ್ಲಿ ಕಟ್ಟಬೇಕು ಅಂತ. ಈ ಒಂದು ಪ್ಲೇಸ್ ಅಲ್ಲಿ ಕಟ್ಟಬೇಕು ಈ ರೀತಿಯಾಗಿ. ಹಾಗೇನೆ ಅದರ ಇನ್ನೊಂದು ತುದಿ ಇರುತ್ತಲ್ವಾ, ಸೊ ಅದನ್ನ ತಗೊಂಡು ಆ ಮೇನ್ ಡಿವೈಸ್ ಇದೆ ನೋಡಿ, ಸೊ ಆ ಮೇನ್ ಡಿವೈಸ್ ಅಲ್ಲಿ ಈ ಒಂದು ತುದಿ ಇರುತ್ತೆ, ಇಲ್ಲಿ ಕಟ್ಟಬೇಕಾಗಿರುತ್ತೆ. ಈ ಥ್ರೆಡ್ ಅನ್ನ ನೀವು ಕಟ್ಟಬೇಕು. ಇವಾಗ ಇದು ಹೆಂಗ್ ವರ್ಕ್ ಆಗುತ್ತೆ ಅದನ್ನ ಕೂಡ ನೋಡೋಣ. ಮೊದಲನೇದಾಗಿ ಇದನ್ನ ಈ ರೀತಿಯಾಗಿ ಕ್ಲೀನ್ ಆಗಿ ಕಟ್ಕೊಳ್ಳಿ. ಇಷ್ಟಾದ ನಂತರ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಇದರ ಒಂದು ಹಿಡಿತ ಚೆನ್ನಾಗಿರ್ಲಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಬ್ಲಾಕ್ ಥ್ರೆಡ್ ಅನ್ನ ಅಥವಾ ಬ್ಲಾಕ್ ಬೆಲ್ಟ್ ಅನ್ನ ಏನ್ ಕೊಟ್ಟಿದ್ದಾರೆ, ಥ್ರೆಡ್ ಅಲ್ಲ ಇದು ಆಕ್ಚುಲ್ ಆಗಿ ಬೆಲ್ಟ್ ಅನ್ನೇ. ಸೊ ಇದೇನ್ ಕೊಟ್ಟಿದ್ದಾರೆ, ಸೊ ಇದನ್ನ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕು. ಹೆಂಗೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಓಕೆ, ಅದಕ್ಕೆ ಗ್ರಿಪ್ ಇರುತ್ತೆ, ಅದು ಅಂಟ್ಕೊಳ್ಳುತ್ತೆ. ಸೊ ಅದು ನಿಮ್ ಕೈಗೆ ಆಮೇಲೆ ಅಂಟಿಸ್ಲಿಕ್ಕೆ ಆಗುತ್ತೆ. ಸೊ ಈ ಒಂದು ಜಾಗದಲ್ಲಿ ಈ ರೀತಿಯಾಗಿ ಹಾಕಬೇಕು. ಮತ್ತೆ ಇನ್ನೊಂದ್ ಕಡೆ ಈ ರೀತಿಯಾಗಿ ಇಲ್ಲೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ, ಅಲ್ಲಿ ಈ ರೀತಿಯಾಗಿ ಸೆಟ್ ಮಾಡಬೇಕಾಗಿರುತ್ತೆ. ಇದೇ ರೀತಿಯಾಗಿ ಇನ್ನು ಮುಂದ್ಗಡೆ ಕೂಡ, ಅಂದ್ರೆ ಇಲ್ಲಿ ಮುಂದ್ಗಡೆ ಕೂಡ ಇನ್ನೊಂದು ಜಾಗ ಇದೆಯಲ್ವಾ, ಅಲ್ಲಿ ಈ ರೀತಿಯಾಗಿ ಮತ್ತೊಂದು ಬೆಲ್ಟ್ ಅನ್ನ ಈ ರೀತಿಯಾಗಿ ನೀವು ಸೆಟ್ ಮಾಡಬೇಕಾಗಿರುತ್ತೆ. ಇವಾಗ ಮೇನ್ ಆಗಿ ಕೆಲಸ ಇರೋದೇನಪ್ಪಾ ಅಂತಂದ್ರೆ, ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಕೈಗೆ ಇದನ್ನ ವೇರ್ ಮಾಡಬೇಕು. ಇದು ಈ ರೀತಿಯಾಗಿ ಬಂದು ಕೂರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಅಲ್ಲೊಂದು ಬಟನ್ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡ್ಲಿಕ್ಕೆ ಆಗಬೇಕು. ಹಾಗೇನೆ ಬೆಲ್ಟ್ ಅನ್ನ ಹಿಂದ್ಗಡೆ ನೀವು ಟೈಟ್ ಆಗಿ ಲಾಕ್ ಮಾಡಬಹುದು. ಸೊ ಇದನ್ನ ನಾನು ಮೊದಲೇನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಟೈಟ್ ಆಗಿರ್ಲಿ ಅಂತ. ಅಥವಾ ನೀವು ಗ್ಲೌಸ್ ಅನ್ನ ಹಾಕಿ ನಂತರ ಕೂಡ ಇದನ್ನ ವೇರ್ ಮಾಡಬಹುದು. ಬಟ್ ನಾನು ಇದನ್ನ ಮೊದಲೇನೆ ವೇರ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲೊಂದು ಬಟನ್ ಇದೆಯಲ್ವ, ಅದನ್ನ ಪ್ರೆಸ್ ಮಾಡಿದ್ರೆ ಫೈರ್ ಆಗುತ್ತೆ, ಅಂದ್ರೆ ಅದು ಶೂಟ್ ಆಗುತ್ತೆ. ಸೊ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ ಆಯ್ತಾ. ಇವಾಗ ಇಷ್ಟು ರೆಡಿ ಆಗಿದೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಗ್ಲೌಸ್ ಅನ್ನ ಹಾಕೊಳ್ಳೋದು. ಸೊ ಈ ಒಂದು ಗ್ಲೌಸ್ ಕೊಟ್ಟಿದಾರಲ್ವಾ, ಸೊ ಇದನ್ನ ನೀವು ಹಾಕೊಳ್ಳಿ. ಸ್ವಲ್ಪ ಟೈಟ್ ಅಂತ ಫೀಲ್ ಆಗುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಕರೆಕ್ಟ್ ಆಗಿ ಇದನ್ನ ನೀವು ಕೈಗೆ ಕೂರಿಸ್ಕೊಳ್ಬಹುದು. ನಾನು ಅಂತೂ ಇಂತೂ ಕಷ್ಟಪಟ್ಟು ನನ್ನ ಕೈ ಅದರಲ್ಲಿ ಹೋಗ್ತಾನೆ ಇರಲಿಲ್ಲ. ಬಟ್ ಕೊನೆಗೂ ಕೂಡ ಹಂಗೋ ಹಿಂಗೋ ಕಷ್ಟಪಟ್ಟು ಕ್ಲಿಯರ್ ಆಗಿ ಎಲ್ಲಾ ಬೆರಳನ್ನು ಕೂಡ ಈ ಒಂದು ಗ್ಲೌಸ್ ಅಲ್ಲಿ ಹಾಕಿ ಕೊನೆಗೂ ಕೂರ್ತು ಒಂದು ಲೆವೆಲ್‌ಗೆ. ಓಕೆ, ತಕ್ಕಮಟ್ಟಿಗೆ ಸರಿನೂ ಕೂಡ ಕಾಣಿಸ್ತಾ ಇದೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ, ನಿಮ್ಮ ಬೆರಳಿನ ಸಹಾಯದಿಂದ ಈ ಒಂದು ಬಟನ್ ಅಥವಾ ಈ ಒಂದು ಟ್ರಿಗರ್ ಏನ್ ಕೊಟ್ಟಿದ್ದಾರೆ ಅದನ್ನ ಕ್ಲಿಕ್ ಮಾಡ್ಬೇಕಷ್ಟೇನೆ. ಅದಕ್ಕೂ ಮೊದಲು ಒಂದು ಕೆಲಸ ಮಾಡಬೇಕು. ಇದನ್ನ ಇನ್ನೊಂದು ಇದೆಯಲ್ವಾ ದಾರ ಕಟ್ಟಿರೋ ತುದಿ, ಅಥವಾ ಈ ಒಂದು ಸ್ಟಿಕ್ಕಿಗೆ ಏನ್ ದಾರ ಕಟ್ಟಿದ್ದೀರಾ ಅದನ್ನ ಇದ್ರೊಳಗಡೆ ಈ ರೀತಿ ಹಾಕಬೇಕು. ಹಾಗೇನೆ ಪ್ರೆಸ್ ಮಾಡಬೇಕು. ಅದು ಲಾಕ್ ಆಗಿ ಕುತ್ಕೊಳ್ಳುತ್ತೆ. ಇವಾಗ ನೀವು ಮಾಡಬೇಕಾಗಿರೋದು ಈ ರೀತಿಯಾಗಿ ವಾಲಿಗೆ ನೀವು ಇದನ್ನ ಶೂಟ್ ಮಾಡಬಹುದು. ಈ ಒಂದು ಟ್ರಿಗರ್ ಅನ್ನ ಕ್ಲಿಕ್ ಮಾಡಿದ್ರೆ ಅದು ಶೂಟ್ ಆಗುತ್ತೆ, ಹೋಗಿ ಅಂಟ್ಕೊಳ್ಳುತ್ತೆ. ನೋಡೋಣ ವರ್ಕ್ ಆಗತ್ತಾ ಇಲ್ವಾ ಅಂತ ಆಯ್ತಾ. ಇವಾಗ ಇದನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಹಾಗೇನೆ ಕರೆಕ್ಟ್ ಆಗಿ ಇದನ್ನ ಇವಾಗ ಟ್ರೈ ಮಾಡಿ ನೋಡೋಣ ವಿತ್ ಎಕ್ಸಾಂಪಲ್. ಕ್ಲೀನ್ ಆಗಿ ವರ್ಕ್ ಆಗತ್ತಾ ಇಲ್ವಾ ನೋಡ್ಬೇಕಲ್ವಾ. ಸೊ ಹೀಗಾಗಿ ಇಲ್ಲಿ ವಾಲ್ ಇದೆ, ಅದಕ್ಕೇನೆ ಫೈರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೋಗಿ ಕುತ್ಕೊಳ್ತಾ ಇದೆ. ಮಸ್ತಾಗಿದೆ ಅಲ್ವಾ? ನನಗಂತೂ ಇಷ್ಟ ಆಯ್ತು. ನಾನೇನೋ ವರ್ಕ್ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗೇನೆ ವರ್ಕ್ ಆಗ್ತಾ ಇದೆ. ನೋಡ್ತಾ ಇರಬಹುದು ಟೈಟ್ ಆಗಿ ಕೂಡ ಇದೆ. ಅಂದ್ರೆ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಗೋದ್ರಿಂದ ತುಂಬಾನೇ ಟೈಟ್ ಆಗಿ ಹೋಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಬೆಂಡ್ ಮಾಡಿ ಅದನ್ನ ನೀವು ತೆಗಿಬಹುದು. ಸೊ ಇವಾಗ ಇನ್ನೊಂದ್ಸಲ ಟ್ರೈ ಮಾಡಿ ನೋಡೋಣ ಬೇಕಿದ್ರೆ. ಸೊ ಟ್ರೈ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲ. ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನನಗಂತೂ ಸಖತ್ ಇಷ್ಟ ಆಯ್ತು. ನೋಡ್ತಾ ಇರಬಹುದು ಇನ್ನೊಂದ್ಸಲ ಇವಾಗ ಫೈರ್ ಮಾಡ್ತೀನಿ ನೋಡೋಣ, ಅಥವಾ ಶೂಟ್ ಮಾಡ್ತೀನಿ. ನೋಡ್ತಾ ಇರಬಹುದು ಆರಾಮಾಗಿನೇ ಇದು ವರ್ಕ್ ಆಗ್ತಾ ಇದೆ. ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿ ನೀವು ಕೂಡ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಫೇಸ್ಬುಕ್ ಆಗಿದ್ರೆ ಈ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಬೇರೆ ಕಡೆ ಆಗಿದ್ರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.